ಹಲೋ ಡೈಲಿ ಬ್ಯಾಲೆನ್ಸ್ ಮುಗಿದೋನ ಹಲೋ ಕೇಳಿಸ್ತಾ ಇದೆಯಾ ಹೇಳಿ ಮೇಡಮ್ ಏನು? ಸರ್ ಡಿ ಟಿ ಎಚ್ಚಿಂದ ಕರೆ ಮಾಡ್ತಾ ಇರೋದು. ಹ್ಞೂ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಹೇಳಿ. ತಮ್ಮ ಹೆಸರು? ನನ್ನ ಹೆಸರು ಕೊಟ್ರಮ್ಮ ಅಂದ್ಬಿಟ್ಟು. ಹ್ಞೂ ಹೇಳ್ರಿ ಕೊಟ್ರಮ್ಮನವ್ರೆ. ಈ ಕರೆ ಬಂದ್ಬಿಟ್ಟು ರೀಚಾರ್ಜ್ಗೆ ಸಂಬಂಧಿಸಿದ ಸೇವಕರಾಗಿದೆ. ಟಿ ವಿ ಹ್ಞೂ ಬ್ಯಾಲೆನ್ಸ್ ಮುಗಿದು 4 ದಿನ ಆಗಿದೆ, ಇನ್ನೂ ರೀಚಾರ್ಜ್ ಆಗಿಲ್ಲ. ಡಿ ಟಿ ಎಚ್ ಸರ್ವಿಸಿಂದ ಏನಾದ್ರು ತೊಂದರೆ ಆಗಿದೆಯಾ? ಸರ್ವಿಸಿಂದ ಏನು ತೊಂದರೆ ಆಗಿಲ್ಲ. ನಾವು ಒಂದು 5 ಚಾನಲ್ ತೆಗಿಬೇಕು ಅಂದ್ಕೊಂಡಿದ್ವಿ. ನಾವು ಸೌಜನ್ಯ ಹೋರಾಟಗಾರರು. ಓಕೆ, ಒಂದು ಯಾವ 5 ಚಾನಲ್ ತೆಗಿಬೇಕು? ಪವರ್ ಟಿ ವಿ, ಸುವರ್ಣ ನ್ಯೂಸು, ಆರ್ ಕನ್ನಡ, ಹ್ಞೂ ಪಬ್ಲಿಕ್ ಟಿ ವಿ, ಟಿ ವಿ 9 ಹಾಂ ಇವೆಲ್ಲ. ಅವು ಬೇಡ ಅಂದರೆ ನಿಮ್ಮ ರಿಮೋಟಲ್ಲಿ ಲಾಕ್ ಮಾಡ್ಕೊಳ್ಳಿ. ಚಾನಲ್ ಹಂಗೆಲ್ಲ ತೆಗಿಯಕ್ಕೆ ಬರೋಂಗಿಲ್ಲ. ಅವೆಲ್ಲ ಫ್ರೀ ಚಾನಲ್, ಅದು ಪೇ ಅಲ್ಲ, ಫ್ರೀಯಾಗಿ ಬರ್ತಾರೋ. ನಮಗೆ ಬೇಡ ಚಾನಲ್ ನೋಡೋಕೆ ಇಷ್ಟ ಇಲ್ಲ. ನಾವು ರೀಚಾರ್ಜೇ ಮಾಡಿಸಲ್ಲ. ಒಂದು ನಿಮಿಷ, ಅವು ಚಾನಲ್ ಬೇಡಲ್ವಾ? ಅದು ನೋಡಿ, ನಿಮಗೂ ಆಪ್ಷನ್ ಇದೆ ರಿಮೋಟಲ್ಲಿ, ಆಯಿತಾ? ನಮಗೆ ಬರಲ್ಲ ಮಾಡೋಕ್ಕೆ, ರಿಮೋಟಲ್ಲಿ ಆಪ್ಷನ್ ಬರಲ್ಲ ಮಾಡೋಕ್ಕೆ. ಅವ್ನ ಚಾನಲ್ಲೇ ಬ್ಯಾನ್ ಮಾಡಬೇಕು. ಅವ್ನ ರಿಮೋಟಲ್ಲಿ ಲಾಕ್ ಮಾಡ್ಕೊಳ್ಳಿ ಸರ್. ಅವ್ನು ನಾವು ಹೇಳಿದೊಟ್ಟು ನೀವು ಕೇಳ್ತೀರಾ? ನೀವು ಹೇಳಿದೊಟ್ಟು ನಾವು ಕೇಳಬೇಕಾ? ಅದು ಹೆಂಗೆ ಸರ್ ಬ್ಯಾನ್ ಮಾಡೋಕ್ಕಾಗತ್ತೆ? ನೀವು ಚಾನಲ್ ಮಾಡಿಸ್ಬೇಕು. ಅವ್ರಿಗೆ ಇಂಪ್ರೂಮೇಷನ್ ಕೊಡಬೇಕು. ನಾವು ಡಿ ಟಿ ಎಚ್ನವರಪ್ಪ, ನಿಮ್ಮ ಚಾನಲ್ನಿಂದ ಜನರಿಗೆ ತೊಂದರೆ ಆಗುತ್ತೆ, ಜನರೆಲ್ಲ ಈ ಥರ ಮಾತಾಡ್ತಿದ್ದಾರೆ, ರೀಚಾರ್ಜ್ ಮಾಡಿಸ್ತಾ ಇಲ್ಲ, ನಿಮ್ಮಿಂದ ಎಲ್ಲ ನಮ್ಮ ಡಿ ಟಿ ಎಚ್ಗೆ ತೊಂದರೆ ಆಗುತ್ತೆ ಅಂತ ನೀವು ರಿಪೋರ್ಟ್ ಮಾಡಬೇಕು. ಅವರಿಂದ ಯಾರಿಗೇನು ತೊಂದರೆ ಆಗಿದೆ? ಹೌದು, ನಮ್ಮ ಸೌಜನ್ಯ ಹೋರಾಟಗಾರರಿಗೆ ತೊಂದರೆ ಆಗಿದೆ. ಅಲ್ಲ ಸರ್, ನ್ಯೂಸ್ ರಿಪೋರ್ಟ್ರಿಂದ ತೊಂದರೆ ಆಗಿದೆ. ಅದು ತೊಂದರೆನೇ ಬೇರೆಯಿಂದ ಆಗಿರೋದು. ಅವ್ರು ನ್ಯೂಸಿಂದ ಏನು ನ್ಯೂಸಿಂದ ಬರೀ ಫೇಕ್ ನ್ಯೂಸ್ ಹಾಕ್ತಾರ. ಸುಳ್ಳ್ಯಾದೋ ಕರೆವ್ಯಾದೋ ಗೊತ್ತಿಲ್ಲ, ಬರೀ ಸುಳ್ಳು ಬರೀ ಫೇಕ್ ನ್ಯೂಸು. ಹಾಂ ಸರಿ, ಅದು ನಿಮಗೆ ಬೇಡವಾ? ನೀವು ಲಾಕ್ ಮಾಡ್ಕೊಳ್ಳಿ. ನಮ್ದ್ರಲ್ಲಿ ಲಾಕ್ ಮಾಡಕ್ಕೆ ಬರಲ್ಲ. ನಿಮ್ಮ ಕಡೆಯಿಂದನೇ ತೆಗೆದುಕೊಡಿ. ಆ ಚಾನಲ್ಲೇ ಬೇಡ. ನಿಮ್ಮ ಕೈಲಿ ಆಗುತ್ತಾ? ಆಗಲ್ಲ? ಒಂದು ನಿಮಿಷ ಇರಿ ಸರ್. ಯಾಕೆ ಅಷ್ಟೊಂದು ಜೋರು ಮಾಡಿ ಮಾತಾಡ್ತಾ ಇದ್ದೀರಾ? ನಾವಿರೋದೇ ಹಿಂಗೆ. ಆಯಿತು, ಅದು ನಿಮ್ಮ ಮನೆಗಿರಲಿ, ಆಯಿತಾ? ಆದರೆ ನಾನೇನು ಹೇಳ್ತಿದ್ದೀನಿ ಅಂದರೆ, ಹಾಂ, ನಿಮಗೆ ಬಂತಲ್ಲ, ಲೋಕಲ್ ಡೀಲರ್ ಇರ್ತಾರಲ್ಲ ಅಂಗಡೀಲಿ, ಅಲ್ಲ ಏನೋ ಅಂದ್ರಲ್ಲ, ನಿಮ್ಮ ಮನೆಗೆ ಇರಲಿ ಅಂತ ಹೇಳಿದ್ರಲ್ಲ, ಏನಕ್ಕೆ ನಮ್ಮ ಮನೆಗೆ ಇರಲಿ? ಜೋರು ನಾವು ಇರೋದು ಹೆಂಗೆ ಜೋರು ಅಂದ್ರಲ್ವಾ? ಫಸ್ಟ್ ಆಫ್ ಆಲ್ ಕಾಲ್ ಮಾಡಿರೋದು ಯಾರು? ನಾವು ಇನ್ಫಾರ್ಮೇಶನ್ ಕೊಡಕ್ಕೆ ಮಾಡಿದ್ದೀವಲ್ವಾ? ನಿನ್ನ ಇನ್ಫಾರ್ಮೇಷನ್ ಏನೋ ಬೇಕಾಗಿಲ್ಲ. ಇಡು ಫಸ್ಟ್ ಫೋನು. ಇದನ್ನೇ ಸರ್ ರೂಡ್ನೆಸ್ ಬೇಡ ಅಂತ ಹೇಳ್ತಾರೆ. ಬೇಕಾಗಿಲ್ರಿ. ನಾವು ಇಷ್ಟ ತಕ್ಕನ ಒಂದು ಗೌರವ ಕೊಟ್ಟು ಮಾತಾಡೀವಿ. ನೀನೇ ನಮಗೆ ಇಷ್ಟು ಮಾತಾಡ್ತೀಯ ಅಂದ್ರೆ ನಿಮ್ಮ ಸೆಟಪ್ ಬಾಕ್ಸೇ ಬೇಡ, ನಿಮ್ಮ ಡಿ ಟಿ ಎಚ್ಚೇ ಬೇಡ ನನಗೆ. ಅವ್ನು ರಿಮೂವ್ ಬ್ಯಾನ್ ಮಾಡಕ್ಕೆ ಬರಲ್ಲ ಸರ್. ನಮ್ಮ ಟಿವಿ ನೀವು ಜಾಸ್ತಿ ಮಾತಾಡ್ತಿದ್ದೀರಾ. ನಿಮ್ಮ ಮನೇಲಿ ಮಾತಾಡ್ಕೊಳ್ಳಿ, ಇಲ್ಲ ನಿಮ್ಮ ಆಫೀಸಲ್ಲಿ ಮಾತಾಡ್ಕೊಳ್ಳಿ. ನಾನು ಹೇಳಿದಷ್ಟು ಕೆಲಸ ಮಾಡಿ. ನೀವು ಜಾಸ್ತಿ ಮಾತು ಬೇಡ ನನ್ನ ಹತ್ರ. ಅಲ್ಲ, ಅವ್ರು ಫೇಕ್ ನ್ಯೂಸ್ ಹಾಕೋದಕ್ಕೆ ನೀವು ಯಾಕೆ ಸರ್ ಅಷ್ಟೊಂದು ತಲೆ ಕೆಡ್ಸ್ಕೊತೀರಿ ನ್ಯೂಸ್ ಬಗ್ಗೆ? ನಾವು ಅಷ್ಟು ತಲೆ ಕೆಡ್ಸ್ಕೊಂತಿದ್ದೀವಿ. 15 ವರ್ಷಗಳಿಂದ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹೋರಾಟ ಮಾಡ್ತಿದ್ದಾರೆ. ಓಕೆ, ಅದು ನನಗೆ ಗೊತ್ತು. ನಾನೇನು ಹೇಳಿದೆ ಈಗ ನಾವು ಒಂದು ನಿಮಿಷ ಡಿ ಟಿ ಎಚ್ ಅಲ್ಲಿ ಕೊಟ್ರಮ್ಮ ಜಾಸ್ತಿ ಮಾತಾಡಬೇಡ. ಕೊಟ್ಟೂರೇಶ್ವರ ನಮ್ಮ ಭಾಗದಲ್ಲಿದ್ದಾನೆ, ಗೊತ್ತಾ? ನೋಡಿದಾರ ಮಠ? ನಮ್ಮದು ಮನೆ ದೇವ್ರು ಅದೇ ಸರ್. ನಿಮ್ದು ಯಾವ ಊರು? ಸ್ವಂತೂರು? ಕೊಟ್ಟೂರ್ಲಿಂದ ಕರೆ ಮಾಡ್ತಿದ್ದೀರಾ ನೀವು? ಅಲ್ಲ, ಡಿ ಟಿ ಎಚ್ ಕಂಪನಿಯಿಂದ. ಅದೇ ಎಲ್ಲಿರೋದು ನಿಮ್ಮ ಕಂಪ್ನಿ? ಹೆಡ್ ಆಫೀಸ್ ಬಂದ್ಬಿಟ್ಟು ಬ್ಯಾಂಗ್ಳೂರು. ನೀವು ಇರೋದು ಎಲ್ಲಿ? ಬೆಂಗಳೂರಲ್ಲಿದ್ದೀರಾ? ಪ್ರೊಫೆಷ್ನಲ್ ಕಾಲು ಸರ್. ಓಕೆ, ನಮಸ್ತೆ. ಇಡ್ಬೋದು ಫೋನು, ಜಾಸ್ತಿ ಬೇಡ. ನಮ್ಮ ಲೋಕಲರ್ ಆಗಿಬಿಟ್ಟು ನೀವು ನಮಗೆ ಇಷ್ಟೆಲ್ಲ ರಬಬ್ ಹಾಕ್ಬಾರ್ದು, ಸರಿನಾ? ಆಗ್ತಿಲ್ಲ ಸರ್. ಈಗ ಡಿ ಟಿ ಎಚ್ ಅಲ್ಲಿ ಬ್ಯಾನ್ ಮಾಡಿದ್ರೆ ನೋಡಮ್ಮ ತಂಗಿ, ನಾನು ಒಂದು ಮಾತು ಹೇಳ, ತಂಗಿ ಅಂತ ಮಾತಾಡ್ತೀನಿ. ಆ ಚಾನಲ್ ನಿಮ್ಮ ಕಡೆಯಿಂದ ತೆಗೆದು ಕೊಡೋವರೆಗೂ, ನೀವು ರಿಪೋರ್ಟ್ ಮಾಡೋವರೆಗೂ ನಾನು ರೀಚಾರ್ಜ್ ಮಾಡಿಸಲ್ಲ. ಓಕೆನಾ? ಓಕೆನಮ್ಮ? ನಮಸ್ಕಾರ, ನಾನು ಆದರ್ಶ್. ತಮಗೆ ಹೇಗೆ ಸಹಾಯ ಮಾಡಲಿ? ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ಇದೇ ನಂಬರ್ ರಿಜಿಸ್ಟರ್ ಮೊಬೈಲ್ ನಂಬರಾ? ಹಾಂ, ಇದೇ ನಂಬರ್ ಸರ್. ಕನೆಕ್ಷನ್ ಯಾರು ಸರ್ ಅಂತ ಹೇಳಿ? ಸಿದ್ದೇಶ್ ಅನ್ನೋ ಹೆಸರಿನಲ್ಲಿದೆ ಸರ್. ಹೇಳಿ ಸರ್, ಏನು ಮಾಹಿತಿ ಬೇಕಾಗಿದೆ? ಸರ್, ಈಗ ನಮಗೆ ಒಂದು 3-4 ಚಾನಲ್ ನಮಗೆ ಬೇಡ ಸರ್. ಅದನ್ನು ಇದರಿಂದ ತೆಗಿಬೇಕು ಸರ್. ಯಾವ ಚಾನಲ್ ಅಂತ ಹೇಳಿ ಸರ್? ಸುವರ್ಣ ಚಾನಲ್ಲು,
ಸುವರ್ಣ ಏಷ್ಯನ್ ಸುವರ್ಣ ಚಾನಲ್ಲು, ನ್ಯೂಸ್ ಚಾನಲ್. ಓಕೆ, ಸುವರ್ಣ ನ್ಯೂಸಾ? ಹಾಂ, ಸುವರ್ಣ ನ್ಯೂಸು, ಓಕೆ ಪಬ್ಲಿಕ್ ಟಿವಿ, ಓಕೆ ಆಮೇಲೆ ಇದು ಪಬ್ಲಿಕ್ ಟಿವಿ, ಪವರ್ ಟಿವಿ. ಓಕೆ. ಆಕ್ಚುಲಿ ಇಷ್ಟು. ಸರ್, ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಕ್ಚುಲಿ ಏನಂತಂದ್ರೆ, ಈಗ ಹಾಂ. ಫ್ರೀ ಚಾನಲ್ಗಳನ್ನ ಆಕ್ಚುಲಿ ರಿಮೂವ್ ಮಾಡ್ಲಿಕ್ಕೆ ಬರಲ್ಲ. ಯಾಕೆ ಫ್ರೀ ಅಲ್ಲ ಸರ್, ಅಲ್ಲಲ್ಲ ಫ್ರೀ ಅಲ್ಲ. ನಾವೇ ಬೇಕಾದ್ರೆ ಅಮೌಂಟ್ ಬೇಕಾದ್ರೆ ಪೇ ಮಾಡ್ತಿರ್ಬೇಕಾದ್ರೆ ಆ ಚಾನಲ್ಗಳು ನಮಗೆ ಬೇಡ. ಓಕೆನಾ? ಕನ್ಸರ್ನ್ ಗೊತ್ತಾಗುತ್ತೆ. ದಯವಿಟ್ಟು ಕ್ಷಮೆ ಇರಲಿ, ನಿಮ್ಮ ಕನ್ಸರ್ನ್ ಗೊತ್ತಾಗುತ್ತೆ. ಚಾನಲ್ ಬೇಡ ಸರ್, ಇಲ್ಲಾಂದ್ರೆ ನಾವು ಕಾಫಿ ತೆಗ್ದು ಕಿಪ್ಪೇಸಿಟ್ಟು ನಮಗೆ ನೋಡಿ ನೋಡಿ ಆ ಚಾನಲ್ ಸುಳ್ಳು ಸುದ್ದಿಗಳು ಎಬ್ಸಿ ಆ ಜನರು ದಾರಿ ತಪ್ಪಿಸ್ತವ್ರೆ. ನಮಗೆ ಬೇಡ ಚಾನಲ್. ಇಲ್ಲ ನಿಮ್ ಕೈಲಿ ಆಗಲ್ಲ ಅಂದ್ರೆ ಹೇಳ್ಬಿಡಿ, ನಾವು ಬಾಕ್ಸ್ ಚೇಂಜ್ ಮಾಡ್ಬಿಡ್ತೀವಿ. ನಮಗೆ ಆ ಚಾನಲ್ಗಳು ಬೇಡ. ಯಾವುದೇ DTH ಆದ್ರೂ ಕೂಡ ಸರ್, ಅದು ಯಾರೇ DTH ಮೊಬೈಲ್ ನೋಡ್ಕೊಂತೀವಿ ಸರ್, ನಮಗೆ ಬೇಡ. ಅರ್ಥ ಆಗತ್ತೆ. ನಿಮ್ಮ ಕನ್ಸರ್ನ್ ನಂಗೆ ನಿಜವಾಗ್ಲೂ ಕೂಡ ಅರ್ಥ ನಮ್ಗೆ ಬೇಡ ಸರ್, ನಮಗೆ 4 ಚಾನಲ್ಗಳು ಬೇಡ. 4 ಫೀಡ್ಬ್ಯಾಕ್ ಚಾನಲ್ಗಳು ತಗೊಳ್ತೇನೆ. ಮುಂದಿನ ದಿನಗಳಲ್ಲಿ ಆ ತರದ ಆಪ್ಷನ್ ಬಂದ್ರೆ ಮುಂದಿನ ಹೇಳ್ತೇವೆ. ದಿನಗಳಲ್ಲಿ ಬೇಡ ಸರ್, ನಮಗೆ ಇವಾಗಿಂದಾನೇ ಬೇಡ. ನಾವು ದುಡ್ಡು ಕೊಟ್ಟು ಸುಳ್ಳು ಸುದ್ದಿಗಳು ಕೂಕಮ್ಮನ ನಾವು. ಇಲ್ಲ ಸರ್, ನೀವು ದಯವಿಟ್ಟು ಕ್ಷಮೆ ಹೇಳಕ್ಕಾಗಲ್ವಾ ಇರಲಿ. ಸರ್? ನಿಮ್ಗೆ ಅಲ್ಲ ಸರ್, ಇಲ್ಲ ನೀವು ಸರ್. ಅಂತ ಚಾನಲ್ಗಳನ್ನ ಯಾಕಡೆ ಆ್ಯಡ್ ಮಾಡ್ಕೊಂತೀರ ನೀವು ಅಂತ ಚಾನಲ್ಗಳು? ನೀವು ಮಾತಾಡ್ತಿದ್ರು ಬರೀ ಸುಳ್ಳು. ಬೆಳಗ್ಗೆಯಿಂದ ಸಾಯಂಕಾಲ ತನಕ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಬರೀ ಸುಳ್ಳು ಸುದ್ದಿ ಬುತ್ತಿ ಇಕ್ತಾರಲ್ಲ ಸರ್. ಏನಕ್ಕೆ ನೋಡ್ಬೇಕಂತ ಚಾನಲ್ಗಳು ನಾವು? ನಮಗೆ ಈಗಲೇ ಡಿಲೀಟ್ ಆಗ್ಬೇಕು ಸರ್. ಹಲೋ, ಅರ್ಥ ಆಗತ್ತೆ ಸರ್, ದಯವಿಟ್ಟು ಕ್ಷಮೆ ನಮಗೆ ಈಗಲೇ ಇಲ್ಲ ಸರ್, ಈಗಲೇ ಪವರ್ ಟಿವಿ, ಸುವರ್ಣ ಚಾನಲ್, ಏಷ್ಯನ್ ಸುವರ್ಣ, ಆಮೇಲೆ ಪಬ್ಲಿಕ್ ಟಿವಿ, ಪವರ್ ಟಿವಿ ಆಗತ್ತೆ. ಬಟ್ ನಮ್ಮ ಕನ್ನಡ ಪ್ಯಾಕೇಜ್ ಅಂತ ಏನಿದೆ, ಸೊ ನಿಮ್ಮ ಕನ್ನಡ ಪ್ಯಾಕೇಜ್ ಅಲ್ಲ ಸರ್. ನಾನು ಹೇಳ್ತೀನಲ್ಲ, ಅಮೌಂಟ್ ಪೇ ಮಾಡ್ಬೇಕು, ಅದಕ್ಕೂ ಹೇಳಿ ಬೇಕಾದ್ರೆ ಪೇ ಮಾಡೋಣ. ಇಲ್ಲ extra pay ಪೇಮೆಂಟ್ ಮಾಡ್ಬೇಕಾ? ಅಂತ ಹೇಳಿರಲ್ಲ. ಮತ್ತೆ ಬೇಡ ಸರ್, ನಮಗೆ ಆ ಚಾನಲ್ಲೇ ಬೇಡ. ಕನ್ನಡ ಚಾನಲ್ಗಳು ಇচ্ছে ನಾವೇನ್ ಮಾಡೋಣ? ನೀವೇನು ಫ್ರೀ ಚಾನಲ್ ಅಂತ ಏನಕ್ಕೆ ಹಾಕ್ತೀರಾ? ಕೇಳ್ಬಿಟ್ಟು ಹಾಕ್ಬೇಕು ನೀವು. ನಮಗೆ ಆ ಚಾನಲ್ಗಳು ಬೇಡ ಸರ್. ಹಲೋ, ಫೀಡ್ಬ್ಯಾಕ್ ಅಂತ ತಗೊಳ್ತೇನೆ. ಫೀಡ್ಬ್ಯಾಕ್ ಅಲ್ಲ ಸರ್, ನನಗೆ ಇಮಿಡಿಯೇಟ್ ಡಿಲೀಟ್ ಆಗ್ಬೇಕು ಈ ಚಾನಲ್ಗಳು. 4 ಚಾನಲ್ಗೂ ನನ್ನ ಟಿವಿಲಿ ನೋಡ್ಬಿಡಲೇಬಾರ್ದು. ಮಕ್ಕಳಿಗೆ ಸರ್, ನೀವೆಲ್ಲ DTH ಇರ್ತಿರಲ್ಲ, ನೀವು ಮಕ್ಕಳಿಗೆ ಏನಕ್ಕೆ ಸುಳ್ಳು ಸುದ್ದಿಗಳನ್ನ ನಂಬಿಸ್ತೀರಾ ಅಂತ ನಾನು ಮಾನ ಮರ್ಯಾದೆ ಬೇಡ ಸರ್. ಒಬ್ಬ ಸ್ಯಾಟಲೈಟ್ ಚಾನಲ್ಗಳು ಅಲ್ಲ ಸರ್, ಸ್ಯಾಟಲೈಟ್ ಚಾನಲ್ಗಳು ಹೆಂಗಿರ್ಬೇಕು ಸರ್? ಲಕ್ಷಾಂತರ ಜನ ನೋಡ್ತಿರ್ತಾರೆ. ಖಂಡಿತ ಅರ್ಥ ಆಗತ್ತೆ. ಎಲ್ಲ ಕೇಸ್ಗಳನ್ನ ಮುಚ್ಚಾಕೊಂಡು ಬಂದು ಸರ್ ನೋಡಿ ಸರ್, ನನಗೆ ಡಿಲೀಟ್ ಆಗಲಿ ಸರ್ ಅಷ್ಟೇ. ನನಗೆ 4 ಚಾನಲ್ಗಳು ಬೇಡ. ನಾನು ಡಿಲೀಟ್ ಆಗೋವರೆಗೂ ಬೇಡ. ಇದು ನಾನು ಫೋನ್ ಕಟ್ ಮಾಡಲ್ಲ ಸರ್. ನನಗೆ ಚಾನಲ್ಗಳು ಬರ್ಕೊಡುದು. ಹಲೋ, ಓಕೆ. ತೆಗೀರಿ ಮೊದಲು ಚಾನಲ್. ಮಾಡ್ಲಿಕ್ಕೆ ಆಪ್ಷನ್ ಇಲ್ಲ ಸರ್. ಕಟ್ ಮಾಡೋ ಆಪ್ಷನ್ ಹಾಕಿಲ್ಲ ಸರ್. ಹಾಕೋ ಆಪ್ಷನ್ ಇರುತ್ತೆ, ಕಟ್ ಮಾಡೋ ಆಪ್ಷನ್ ಹಾಕಿರಲ್ಲ ಸರ್. ಇಲ್ಲ ಸರ್, ಅಂದ್ರೆ ಬೇಸ್ ಪ್ಯಾಕೇಜ್ ಇಂದ ಫ್ರೀ ಟು ಏರ್ ಚಾನಲ್ಸ್ ಗಳನ್ನ ರಿಮೂವ್ ಮಾಡ್ಲಿಕ್ಕೆ ಆಗಲ್ಲ. ನೋಡಿ ಸರ್, ಬೇಡ ನಮಗೆ ಆ ಚಾನಲ್ ಸವಾಸ ಬೇಡ. ಎಲ್ಲರೂ ಬಟ್ ಪ್ರೆಸೆಂಟ್ಲಿ ಅವೈಲೇಬಲ್ ಇಲ್ಲ. ನೀವು MD ಕನೆಕ್ಟ್ ಮಾಡಿ ಸರ್, ನಾನು ಅವ್ರ ಹತ್ರನೇ ಮಾತಾಡ್ತೀನಿ. ಇಲ್ಲ, ಇದಕ್ಕೆ ಏನ್ ಮಾಡುವಂತಹ ಆಪ್ಷನ್ ಬಂದು ಅವೈಲೇಬಲ್ ಇಲ್ಲ ಸರ್. ನಾವು MD ನಿಮಗೆ ಇದು ಆ ಥರ ಅಥಾರಿಟಿ ಇಲ್ಲ ಅಂದ್ರೆ ನೀವು MD ಇದು ನಿಮ್ಮ ಮೇಲಧಿಕಾರಿಗೆ ಮಾಡಿ, ನಾವು ಮಾತಾಡ್ಕೊಂತೀವಿ. ಇದಕ್ಕೆ ಏನ್ ಮಾಡುವಂತ ಆಪ್ಷನ್ ಇಲ್ಲ, ಅದು ಫಿಕ್ಸ್ಡ್ ನಿಮಗೆ ಫಿಕ್ಸೆಡ್ ಅಲ್ಲ ಸರ್. ಏನಕ್ಕೆ ಹಾಕಿರ್ತೀರಾ? ಹಾಕೋದು ಮಾತ್ರ ಗೊತ್ತಿರ್ತೈತೆ, ತೆಗಿಯೋದು ಮಾತ್ರ ಗೊತ್ತಿರಲ್ಲ ನಿಮಗೆ. ಇಲ್ಲ ಹೇಳ್ಬಿಡಿ, ನಾವು ಇದು ನಿಮ್ಮ ತೆಗಿಯೋಕ್ಕಾಗಲ್ಲ ಅಂದಮೇಲೆ ಹೇಳ್ಬಿಡಿ, ನಾವು ನಿಮ್ಮ ಬಾಕ್ಸ್ ತೆಗೆದು ಕಿತ್ತೆಸಿತೀವಿ. DTH ಬೇಡ. ಓಕೆ, ಧನ್ಯವಾದಗಳು. DTH ಕಾಲ್ ಮಾಡಿದ್ರೆ.